This is the second highest peak in Karnataka. Josh, boys, how is the Josh? ಡಿಸ್ಟೆನ್ಸ್ ಎಷ್ಟಿದೆ ಅಂತ ಅಂದರೆ ಇಟ್ಸ್ 11+11 ಟೋಟಲ್ 22 ಕಿಲೋಮೀಟರ್ಸ್ ಇದೆ. ಅಲ್ಲಿ ಸ್ವಲ್ಪ ಬಿಸಿಲಂತ ಅನಿಸುತ್ತೆ. ನೆಕ್ಸ್ಟು ಮತ್ತು ಜಂಗಲ್ ಆ ಥರ ಆಲ್ಟರ್ನೇಟ್ ಆಗ್ತಾ ಇರುತ್ತೆ. ಕಂಪ್ಲೀಟಾಗಿ ಜಂಗಲ್ ಒಳಗೆ ಹೋಗೋದು, ಕಂಪ್ಲೀಟು ಓಪನ್ ಸ್ಪೇಸಲ್ಲಿ ಹೋಗೋದು ಆ ಥರ ಇಲ್ವಂತೆ. ಆ್ಯಕ್ಚುಲಿ ನಾವು ಶುರು ಮಾಡಿದ್ದು 10 ಜನ, ಅದರಲ್ಲಿ 4 ಜನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಸ್ಪೆಷಲ್ ಏನು ಗೊತ್ತಾ, ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ವಿತ್ ಮೈ ಸ್ಕೂಲ್ ಫ್ರೆಂಡ್ಸ್. ನಾವು ಹೋಗ್ತಾ ಇರೋದು ಕುದುರೆಮುಖ ಟ್ರಕ್ಕಿಂಗಿಗೆ. ಆ್ಯಕ್ಚುಲಿ ನಾವು ಒಂದು ಪ್ಯಾಕೇಜ್ಗೆ ಬುಕ್ ಮಾಡಿದ್ದೀವಿ. ಆ ಪ್ಯಾಕೇಜ್ ಪ್ರೈಸ್ ಎಷ್ಟು, ಅದ್ರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ, ಏನು ಇನ್ಕ್ಲೂಡ್ ಆಗಿರಲ್ಲ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನಾವು ನೈಟ್ ಬೆಂಗಳೂರನ್ನ ಬಿಡ್ತಾ ಇದ್ದೀವಿ. ಆಮೇಲೆ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕುದುರೆಮುಖಕ್ಕೆ ರೀಚ್ ಆಗ್ತೀವಿ. ಸೊ ಕಮ್ ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ 6:45 ಟೈಮು. ನಾವು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ನಾವು ಜೀಪಲ್ಲಿ ಬಂದ್ವಿ ಈಗ, ಬಟ್ ಅದಂತೂ ಸಖತ್ ಭಯ ಹೋಗಿತ್ತು ಆಫ್ ರೋಡಿಂಗು. ಅದು ವೀಡಿಯೋ ಮಾಡೋಕ್ಕಂತೂ ಆಗಲೇ ಇಲ್ಲ. ಇವಾಗ ನಾವು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹೋಮ್ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಟ್ರಕ್ಕಿಂಗಿಗೆ ರೆಡಿ ಆಗಬೇಕು. ಕಮ್ ಲೆಟ್ಸ್ ಗೋ. ಆಲ್ ಸೆಟ್ ಫಾರ್ ಟ್ರಕ್ಕಿಂಗ್. ಆ್ಯಂಡ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ಏನದು? ಇಡ್ಲಿ ಆ್ಯಂಡ್ ಚಟ್ನಿ. All our teammates. ಎಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡಿ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಗಾಯ್ಸ್, ಇವಾಗ ನಮ್ಮ ಹೋಮ್ ಸ್ಟೇ ಇಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟ್ರಕ್ಕಿಂಗ್ ಶುರು ಮಾಡಿದ್ದೀವಿ. ಆ್ಯಂಡ್ ವಿತ್ ಆಲ್ ಮೈ ಆ್ಯಕ್ಚುಲಿ ನಾವು ಬಂದಿರೋದು ಜನವರಿ ಎಂಡಲ್ಲಿ. ಬಟ್ ಜನವರಿ ಎಂಡಲ್ಲಿ ಸ್ವಲ್ಪ ಬಿಸಿಲಿರುತ್ತೆ. ಸೊ ನಾವು ಆಲ್ಮೋಸ್ಟ್ ಮಾನ್ಸೂನ್ ಟೈಮಲ್ಲಿ ಬರಬೇಕು. ಬಟ್ ಸ್ಟಿಲ್ ವಿಲ್ ಸಿ ಹೆಂಗಿರುತ್ತೆ ಅಂತ. ವಿಲ್ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಇದು ಕುದುರೆಮುಖ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಅಂದರೆ ಇಟ್ಸ್ 11+11 ಟೋಟಲ್ 22 ಕಿಲೋಮೀಟರ್ಸ್ ಇದೆ. ಈಗ ಹೋಮ್ ಸ್ಟೇಯಿಂದ ನಾವು ಫಸ್ಟು ಚೆಕ್ ಪಾಯಿಂಟಿಗೆ ಹೋಗಬೇಕು. ಅಲ್ಲಿ ನಮ್ಮ ಪ್ಲಾಸ್ಟಿಕ್ಸ್ ತಂದಿದ್ದೀವಿ, ಐಡೆಂಟಿ ಕಾರ್ಡು ಎಲ್ಲ ವೆರಿಫೈ ಮಾಡ್ತಾರೆ. ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಒರಿಜಿನಲ್ ಪ್ಯಾನ್ ಕಾರ್ಡ್. ಸೊ ಇವಾಗ ನಮ್ಮ ಗೈಡ್ ಇನ್ನೊಂದು ಏನು ಹೇಳಿದ್ರು ಅಂತ ಅಂದರೆ, ನಾವು ಇವಾಗ 8:30ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮ್ಯಾಕ್ಸಿಮಮ್ ಅಂದರೆ 1:30 ಒಳಗೆ ನಾವು ಪೀಕ್ ಹತ್ರ ಇರಬೇಕು. ಸೊ ದಟ್ ಅಲ್ಲಿ ಸ್ವಲ್ಪ ವ್ಯೂ ಎಂಜಾಯ್ ಮಾಡಿ ಆ್ಯಂಡ್ ವಿ ಕ್ಯಾನ್ ಗೆಟ್ ಬ್ಯಾಕ್. ಸೊ ಆದಷ್ಟು ನಾವು ಬೇಗ ಕವರ್ ಮಾಡಬೇಕು. 1:30 ಅಷ್ಟರೊಳಗೆ ನಾವು ಪೀಕ್ ಹತ್ರ ಇರಬೇಕಂತ ಹೇಳಿದ್ದಾರೆ. ಸೊ ವಿಲ್ ಸಿ ಎಷ್ಟು ಬೇಗ ಹೋಗ್ತೀವಿ ಅಂತ. ಸೊ ನಾವು ಇವಾಗ 11 ಕಿಲೋಮೀಟರ್ಸ್ ಕವರ್ ಮಾಡಬೇಕು 1:30 ಒಳಗೆ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಈಗಲೇ ತುಂಬ ಬಿಸಿಲಿದೆ. ಸೊ ಪ್ಲೀಸ್ ನೀವು ಮಾನ್ಸೂನ್ ಟೈಮಲ್ಲೇ ಬನ್ನಿ. ಈಗ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟು. ಇಲ್ಲಿಂದ 9 ಕಿಲೋಮೀಟರ್ ಅಂತ ಬೋರ್ಡ್ ಹಾಕಿದ್ದಾರೆ. ದಿಸ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಫಸ್ಟ್ ಒನ್ ಮುಳ್ಳಂಗಿರಿ ಅಲ್ಲ, ಗಾಡಿಲೇ ಹೋಗ್ಬೋದು. ಹೌದು, ಕರ್ನಾಟಕದಲ್ಲಿ ನಾವು ಬೇಸ್ ಕ್ಯಾಂಪಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ವೆರಿಫಿಕೇಷನ್ ಮತ್ತು ನಮ್ಮ ಬ್ಯಾಗ್ನೆಲ್ಲ ಚೆಕ್ ಮಾಡ್ತಾರಂತೆ. ದಿಸ್ ಇಸ್ ದ ಬೇಸ್ ಕ್ಯಾಂಪ್. ಸರ್ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ? 9 ಕಿಲೋಮೀಟರ್. ಓಕೆ, ಜಿಗ್ಜಾಗ್ 12 ಕಿಲೋಮೀಟರ್. ಓಕೆ, ಬೇಸ್ ಕ್ಯಾಂಪಿಂದನೇ 12 ಕಿಲೋಮೀಟರ್ಸ್ ಇದೆ ಅಂತ. ಯಾವುದು ಸರ್ ಪಾತ್ ಹೆಂಗೆ ಹೋಗೋಕ್ಕೆ? ಓಕೆ, ಇವಾಗ ಬೇಸ್ ಕ್ಯಾಂಪಲ್ಲಿ ನಮ್ಮದು ಪ್ಯಾನ್ ಕಾರ್ಡ್ ಕೇಳಿ ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಮಾಡಿ ಮತ್ತು ನಮ್ಮ ಬ್ಯಾಗಲ್ಲಿ ಪ್ಲಾಸ್ಟಿಕ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡಿದ್ರೆ ಇನ್ ಕೇಸ್ ಪ್ಲಾಸ್ಟಿಕ್ ಇದ್ದರೆ ರಿಮೂವ್ ಮಾಡಿಸಿದ್ರು. ಪ್ಲಾಸ್ಟಿಕ್ ಈಸ್ ನಾಟ್ ಅವೈಲೇಬಲ್. ಸೊ ಪ್ಲಾಸ್ಟಿಕ್ ಏನೋ ತರಬೇಡಿ. ಸ್ನ್ಯಾಕ್ಸ್ ತಂದರೆ ನಿಮ್ಮ
ಸ್ಟೀಲ್ ಬಾಕ್ಸಲ್ಲಿ ತೊಗೊಂಬನ್ನಿ. ಇವಾಗ ನಾವು ಬೇಸ್ ಕ್ಯಾಂಪಿಂದ 12 ಕಿಲೋಮೀಟರ್ಸ್ ಇದೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಿ ಸ್ವಲ್ಪ ಕಷ್ಟನೇ ಇದೆ, ಬಟ್ ಡೋಂಟ್ ವರಿ, ವಿ ಕ್ಯಾನ್. ನಾನು ತುಂಬ ಬಿಸಿಲಿರುತ್ತೆ ಅಂತ ಅಂದ್ಕೊಂಡೆ, ಆ್ಯಕ್ಚುಲಿ ಬಿಸಿಲಿದೆ, ಬಟ್ ಇಲ್ಲಿ ಫುಲ್ ಸುತ್ತ ಗಿಡ ಮರಗಳಿರೋದ್ರಿಂದ ಫುಲ್ ತಂಪು ಅನಿಸ್ತಾ ಇದೆ. ಇಟ್ಸ್ ವೆರಿ ನೈಸ್. ಹೋಗೋಕ್ಕೆ ಅಷ್ಟು ಇದಾಗ್ತಾ ಇಲ್ಲ. ಇಟ್ಸ್ ವೆರಿ ನೈಸ್. ಸಿ ಆಲ್ ಮೈ ಫ್ರೆಂಡ್ಸ್ ಅಲ್ಲಿಂದ ಬರ್ತಾ ಇದ್ದಾರೆ. ನಾನು ಯಾವಾಗಲೂ ಮುಂದೆ ಇರ್ತೀನಿ. ಆ್ಯಂಡ್ ಸ್ಟ್ರೀಮ್ ಹರಿಯೋ ಸೌಂಡು ಕೂಡ ಕೇಳಿಸುತ್ತೆ ಇಲ್ಲಿ ಸೈಲೆಂಟ್ ಆಗಿದ್ದರೆ. ಸ್ಟೀಮ್ ಹರಿತಾ ಇರುತ್ತೆ, ಸೌಂಡೆಲ್ಲ ಕೇಳಿಸ್ತಾ ಇದೆ. ನಾವಿವಾಗ ಜಂಗಲ್ ಒಳಗಡೆ ಹೋಗ್ತಾ ಇದ್ದೀವಿ. ಆ ರೀಸನ್ನಿಂದ ನಮಗೆ ಎಲ್ಲಿ ಬಿಸಿಲಂತ ಅನಿಸ್ತಾ ಇಲ್ಲ. ನೆಕ್ಸ್ಟ್ 1 ಕಿಲೋಮೀಟರ್ ಆದಮೇಲೆ ಮತ್ತೆ ಓಪನ್ ಸ್ಪೇಸಲ್ಲಿ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಬಿಸಿಲಂತ ಅನಿಸುತ್ತೆ. ನೆಕ್ಸ್ಟು ಮತ್ತು ಜಂಗಲ್ ಆ ಥರ ಆಲ್ಟರ್ನೇಟ್ ಆಗ್ತಾ ಇರುತ್ತೆ. ಕಂಪ್ಲೀಟಾಗಿ ಜಂಗಲ್ ಒಳಗೆ ಹೋಗೋದು, ಕಂಪ್ಲೀಟು ಓಪನ್ ಸ್ಪೇಸಲ್ಲಿ ಹೋಗೋದು ಆ ಥರ ಇಲ್ವಂತೆ. ಈ ಜಂಗಲ್ ಒಳಗಡೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ನಾವೀಗ ಆ ಟ್ರೆಕ್ಕಿಂಗ್ ಮಾಡ್ತಿದ್ವಿ. ಪೀಕ್ ಪಾಯಿಂಟ್ ಬಂದ್ಬಿಟ್ಟು ಯಾವುದು ಇದಾ ಇದಾ? ಓಕೆ ಓಕೆ, ಅಲ್ಲಿಗೆ ಹೋಗ್ಬೇಕಾ ಇವಾಗ? ಓಕೆ, ಇದು ಕುದುರೆ ಶೇಪಲ್ಲಿ ಇದೆಯಾ ಸರ್? ಹಾಂ, ಅದು ಇಲ್ಲಿ ಕಾಣಿಸೋದಿಲ್ಲ, ಮುಂದೆ ಹೋಗ್ತಾ ಕಾಣಿಸುತ್ತೆ. ಓಕೆ ಓಕೆ. ಆ್ಯಕ್ಚುಲಿ ಇವಾಗ ನಾವು ಸ್ವಲ್ಪ ಓಪನ್ ಸ್ಪೇಸಿಗೆ ಬಂದ್ವಿ, ಸೊ ಹಾಗಾಗಿ ಬಿಸಿಲಂತ ಅನಿಸ್ತಾ ಇದೆ. ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ ಇವಾಗ. ಇಟ್ಸ್ ಹಾಟ್ ಆಲ್ರೆಡಿ. ಇನ್ನೂ 1 ಕಿಲೋಮೀಟ್ರ್ ಕೂಡ ಕಂಪ್ಲೀಟ್ ಮಾಡಿಲ್ಲ, ಆಲ್ರೆಡಿ ಇಟ್ಸ್ ಸೊ ಹಾಟ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಸನ್ಸ್ಕ್ರೀನ್ ತರೋದು ಮಾತ್ರ ಮರಿಬೇಡಿ. ಸನ್ಸ್ಕ್ರೀನ್ ಇಸ್ ಮಸ್ಟ್. ಎಲ್ಲರೂ ಸನ್ಸ್ಕ್ರೀನ್ ತೊಗೊಂಬನ್ನಿ, ಅದು ನಮ್ಮ ಹತ್ರ ಅಲೋ ಮಾಡೇ ಮಾಡ್ತಾರೆ. ನಾವು ಫಾರೆಸ್ಟಿಗೆ ಎಂಟ್ರಿ ಆದ್ವಿ. ಹಂಗೆ ಆಲ್ಟರ್ನೇಟ್ ಓಪನ್ ಸ್ಪೇಸ್, ಫಾರೆಸ್ಟ್ ಆ ಥರ ಸಿಗ್ತಾ ಹೋಗುತ್ತೆ. ಸೊ ಮತ್ತೆ ಫಾರೆಸ್ಟ್ ಒಳಗೆ ಹೋದರೆ ತಣ್ಣಗಿರುತ್ತೆ. ಆ ಥರ ಚೆನ್ನಾಗಿದೆ. ಒಂಥರ ಸ್ವಲ್ಪ ಬಿಸಿಲು, ಸ್ವಲ್ಪ ಶೇಡ್. ಇಟ್ಸ್ ನೈಸ್. ತೋರಿಸ್ತೀನಿ ಹೆಂಗಿದೆ ನೋಡಿ. ಅಮೇಝಿಂಗ್. ಮತ್ತೆ ಇವಾಗ ಜಂಗಲ್ ಬಂತು. ಸೂಪರ್. ಆದರೆ ಸ್ಟ್ರೀಮ್ ಸ್ವಲ್ಪ ಕಮ್ಮಿನೇ ಇದೆ. ಜಂಗಲ್ ಒಳಗೆ ಬಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಬಿಕಾಸ್ ಅಷ್ಟು ಬಿಸಿಲು ತಾಗಲ್ಲ, ಆರಾಮ್ಸೆ ಹೋಗ್ಬೋದು. ನೇಚರ್ ಲವರ್ಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬನ್ನಿ ಗಾಯ್ಸ್, ಬನ್ನಿ ಬನ್ನಿ ಬನ್ನಿ. ಆ್ಯಕ್ಚುಲಿ ನಾವಿವಾಗ 5 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. 5 ಕಿಲೋಮೀಟರ್ ತನಕ ಅಷ್ಟು ಕಷ್ಟ ಅಂತ ಅನ್ಸಲ್ಲ. ಆಫ್ಟರ್ 5 ಕಿಲೋಮೀಟರ್ಸ್ ಇಟ್ ಈಸ್ ರಿಯಲಿ ಡಿಫಿಕಲ್ಟ್. ಹೇಗಿದೆ ಗೊತ್ತಾ, ಆ ಥರ ಅಲ್ಲಿಗೆ ಹೋಗ್ಬೇಕು ನಾವು, ಆ ಥರ ಇದೆ. ಆಫ್ಟರ್ 5 ಕಿಲೋಮೀಟರ್ಸ್ ಇಟ್ ಈಸ್ ರಿಯಲಿ ಡಿಫಿಕಲ್ಟ್. ಫುಲ್ ಸ್ಲೋಪ್ ಇದೆ, ಹತ್ತಕ್ಕೆ ತುಂಬ ಕಷ್ಟ. ಆ್ಯಂಡ್ ಬಿಸಿಲಿರೋದ್ರಿಂದ ಇನ್ನೂ ಜಾಸ್ತಿ ಕಷ್ಟ ಆಗ್ತಾಯಿದೆ. ಆಲ್ರೆಡಿ ತುಂಬ ಜನ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಮೇಲೆ.
ನಾವಿನ್ನ 7 ಕಿಲೋಮೀಟರ್ಸ್ ಹತ್ತಬೇಕು. ವಿಲ್ ಗೋ. Guys, how is the Josh? Boys, how is the Josh? ನಮ್ಮ ಮನೆಗೆ ಹೋಗ್ತೀನಿ. ಹಿಂಗಿದೆ ನೋಡಿ ದಾರಿ. ಓ ಮೈ ಗಾಡ್, ಸ್ಟಾರ್ಟಿಂಗ್ ಈಸಿ ಅಂತ ಇತ್ತು, ಆಮೇಲೆ ಹೋಗ್ತಾ ಇಟ್ಸ್ ಟು ಡಿಫಿಕಲ್ಟ್. ನೋಡಿ ಮಾನ್ಸೂನ್ ಟೈಮಲ್ಲಿ ಬಂದರೆ ಮಾತ್ರ ಆರಾಮು, ಇಲ್ಲ ಅಂದರೆ ಈ ಥರ ಫೆಬ್ಬಲ್ಲ ಬಂದರೆ ಈ ಥರ ಧೂಳು ಸೆಕೆ ಈ ಥರ ಆಗುತ್ತೆ. ಸೊ ನಾವು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ, ಮಾನ್ಸೂನಲ್ಲೇ ಬನ್ನಿ. ನೋಡಿ ಒಂಥರ ಧೂಳೆಲ್ಲ ಬರ್ತಾಯಿದೆ, ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಆಗ್ತಾಯಿದೆ. ಇನ್ನೊಂದೇನಂತ ಅಂದರೆ ಈ ಕುದುರೆಮುಖದಲ್ಲಿ ಡೆಡ್ಲೈನ್ ಇರುತ್ತೆ, 1:30 ಒಳಗೆ ನಾವು ಪೀಕ್ ರೀಚ್ ಆಗಲೇಬೇಕು, ಇಲ್ಲ ಅಂತ ಅಂದರೆ ಹಂಗೆ ರಿಟರ್ನ್. ನಾನು ಬಂದು ಮಾತಾಡ್ತೀನಿ ನಿಮಿಷ. ಎಸ್, ಇವಾಗ ಯಾವುದೋ ಒಂದು ಸ್ಟ್ರೀಮ್ ಬಂತು ಅನ್ಸತ್ತೆ. ಅಲ್ಲಿ ನೀರಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಇಲ್ಲ, ಅಷ್ಟೊಂದು ನೀರು, ಡಿಸಪಾಯಿಂಟಿಂಗ್. ಹಾಯ್ ಸರ್. ನಾವಿಲ್ಲೇ ನೀರು ಫಿಲ್ ಮಾಡ್ತಾ ಇದ್ದೀವಿ, ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೂ ಹೇಳಿದ್ರು. ಕುಡ್ದೋಣ. ಹೌ ಇಟ್ ಇಸ್ ನೈಸಾ? I'll wash my hands first. ತಣ್ಣಗಿದೆಲ್ಲ. ಬ್ರಿಡ್ಜ್ ವಾಟರ್ ಇದ್ದಂಗೆ. ಸಚಿನ್ ಹಾಕಲ್ಲ ನೀರು. ಆ ನೀರು ಕುಡಿದ್ಮೇಲೆ ಸ್ವಲ್ಪ ಎನರ್ಜಿ ಬಂದಿರೋ ಥರ ಅನಿಸ್ತು. ಬಿಕಾಸ್ ಇಲ್ಲಿ ಸ್ವಲ್ಪ ಶೇಡ್ ಇದೆ, ಹಾಗಾಗಿ ಸ್ವಲ್ಪ ಎನರ್ಜಿ ಬಂದಿದೆ, ಹತ್ಬೋದು ಅನ್ನೋ ಹುಮ್ಮಸ್ಸು ಕೂಡ ಬಂದಿದೆ. ಲೆಟ್ಸ್ ಗೋ. ಆ್ಯಕ್ಚುಲಿ ಇಲ್ಲಿ ನಮಗೊಂದು ಹಾವು ಕಾಣಿಸ್ತು, ಚಿಕ್ಕದು ಹಾವು. ನನ್ನ ಫ್ರೆಂಡಿಂದ ಹೋಯ್ತಂತೆ, ಅದೇ ಸ್ವಲ್ಪ ಭಯ ಆಗ್ತಾಯಿದೆ. ಬಿ ಕೇರ್ಫುಲ್. ಇದೇ ಪ್ಲೇಸ್ಗೆ ನಾವು ಮಾನ್ಸೂನಲ್ಲಿ ಬಂದಿದ್ದಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರ್ತಿತ್ತು. ಬಟ್ ಸ್ಟಿಲ್ ದಿಸ್ ಇಸ್ ಬ್ಯೂಟಿಫುಲ್ ಬಟ್ ವೆರಿ ಸನ್ನಿ. ಇನ್ನು ನಾವು 3 ಕಿಲೋಮೀಟ್ರ್ ಹೋಗಬೇಕು. ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ನಾವು ಶುರು ಮಾಡಿದ್ದು 10 ಜನ, ಅದರಲ್ಲಿ 4 ಜನ ಗಿವ್ ಅಪ್ ಮಾಡಿದ್ದಾರೆ. ಇವಾಗ 6 ಜನ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಡನ್. ಇನ್ನೇನು 1/2 ಕಿಲೋಮೀಟರ್ ಇದೆ ಅನಿಸುತ್ತೆ ಪೀಕಿಗೆ. ವಿ ಆರ್ ಆಲ್ಮೋಸ್ಟ್ ದೇರ್. ಸ್ವಲ್ಪ ಟಯರ್ಡ್ ಆಗ್ತಾಯಿದೆ, ನನಗೂ ಗಿವ್ ಅಪ್ ಮಾಡಿಬಿಡ್ಬೇಕಂತ ಅನಿಸ್ತು. ಬಟ್ ಇಷ್ಟು ದೂರ ಬಂದು ಗಿವ್ ಅಪ್ ಮಾಡೋದು ನಾಟ್ ನೈಸ್ ಅಲ್ಲ. ಸೊ ಅಷ್ಟೇ, ವಿ ಆರ್ ಆಲ್ಮೋಸ್ಟ್ ಡನ್. ನನಗೆ ಮಧ್ಯೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಅಷ್ಟು ಟಯರ್ಡ್ ಆಗ್ತಾಯಿತ್ತು. ಬನ್ನಿ ಪಿಕ್ಕಿಗೆ ಹೋಗಿ ಐ ವಿಲ್ ಶೋ ದಿ ವ್ಯೂ.
ಫೈನಲಿ ಐ ಹ್ಯಾವ್ ಡನ್ ಕುದುರೆಮುಖ ಟ್ರಕ್ಕಿಂಗ್. ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟು 12 ಕಿಲೋಮೀಟರ್ಸ್. ಎಸ್, ಐ ಹ್ಯಾವ್ ಡನ್ ಇಟ್. ಈಗ ಮತ್ತೆ ವಾಪಸ್ ಹೋಗಬೇಕು. ಬನ್ನಿ ವ್ಯೂ ನೋಡೋಣ ಇವಾಗ ಹೇಗಿದೆ ವ್ಯೂ. ದಿಸ್ ಈಸ್ ಕುದುರೆಮುಖ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಹತ್ಬೇಕಾದ್ರೆ ಕಷ್ಟ ಅನಿಸ್ತು, ನೋಡಿದ್ರೆ ಇಟ್ಸ್ ಫೈನ್. ಅಲ್ಲೆಲ್ಲ ಫಾಗ್ ಇದೆ ಅನ್ಸೋದು, ಏನೂ ಕ್ಲಿಯರ್ ಇಲ್ಲ. ಬಟ್ ಬಿಸಿಲು ಅಂತೂ ಹಂಗೆ ಇದೆ. ನಮ್ಮ ಜೊತೆ ಇಷ್ಟು ಜನ ಬಂದಿದ್ದಾರೆ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಅಲ್ಲೇ ಕ್ವಿಟ್ ಕೂಡ ಮಾಡಿದ್ದಾರೆ. ಕಮ್, ದೇ ವಿಲ್ ರಿಲ್ಯಾಕ್ಸ್. ನೋಡಿದ್ದಾಯ್ತು, ಮುಗೀತು. ಇವಾಗ ವಾಪಸ್ ಹೋಗದೆ. ಟಡಾ, ದಿಸ್ ಇಸ್ ದ ವ್ಯೂ. ಇಟ್ ಇಸ್ ಅಮೇಜಿಂಗ್. ಆಕ್ಚುಲಿ ಚೆನ್ನಾಗಿತ್ತು, ತುಂಬ ಏನು ಕಷ್ಟ ಇಲ್ಲ, ಮಾಡ್ಬೋದು. ಬಟ್ ಬಿಸಿಲಿರೋ ಕಾರಣದಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು. ಇನ್ ಕೇಸ್ ಬಿಸಿಲಿಲ್ಲ ಅಂದರೆ ಆರಾಮ್ಸೆ ಬರ್ಬೋದು. ಸೊ ಯಾರು ನಾವು ಮಾಡಿದ ಮಿಸ್ಟೇಕ್ ಮಾಡಬೇಡಿ. ಜಾನ್ ಫೆಬ್ಬಲ್ಲಿ ಬರೋಕ್ಕೆ ಹೋಗ್ಬೇಡಿ. ಬೆಸ್ಟ್ ಟೈಮ್ ಟ್ರಕ್ಕಿಂಗಿಗೆ ಅಂದರೆ ಜೂನಿಂದ ನವಂಬರು ಫೈನು. ಅಷ್ಟಲ್ಲಿ ಬಂದು ಹೋದರೆ ಅಮೇಝಿಂಗ್ ವ್ಯೂ. ಇಲ್ಲೇನು ಡಾರ್ಕ್ ಗ್ರೀನ್ ಥರ ಕಾಣಿಸಿದ್ದೆಲ್ಲ ಫೆಂಟಾಸ್ಟಿಕ್, ಒಳ್ಳೆ ಪೇಂಟಿಂಗ್ ಥರ ಕಾಣಿಸ್ತಾ ಇರುತ್ತೆ. ಬಟ್ ನಂಗೆ ಇಷ್ಟ ಆಯಿತು. ನಂಗೆ ಅಲ್ಲೆಲ್ಲೋ ಗಿವ್ ಅಪ್ ಮಾಡಬೇಕಂತ ಅನಿಸ್ತು. ಬಟ್ ಆದರೂ ಒಂದು ಕಡೆ ಇಷ್ಟು ದೂರ ಬಂದು ಗಿವ್ ಅಪ್ ಮಾಡೋದು, ಐ ಡೋಂಟ್ ವಾಂಟ್ ಟು ಗಿವ್ ಅಪ್. ಆದರೂ ಹೆಂಗೋ ಮಾಡಿ ಟ್ರಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಇಳಿತಾ ಇದ್ದೀವಿ. ಎಷ್ಟವರೆಗೆ? 4 ಅವರ್ಸಿಗೆ ಹತ್ತದ್ವಾ? ಅಮ್ಮ ಏನಿಲ್ಲ ಕೊಡು. ಫೈನ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಳಿಯೋದೆಲ್ಲ ವಿಡಿಯೋ ನನಗಂತೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಎಕ್ಸಾಸ್ಟೆಡ್. ಪ್ಲೀಸ್ ಇನ್ನೇನಾದರೂ ಕುದುರೆಮುಖ ಬಗ್ಗೆ ಬೇಕಾದರೆ ನನಗೆ ಕೇಳಿ. ಆಮೇಲೆ ಇನ್ನೊಂದು ನಾನು ಹೇಳಬೇಕಿತ್ತು. ನಾನು ಹೇಳಿದ್ನಲ್ಲ ಆ ಪ್ಯಾಕೇಜಲ್ಲಿ ನಮಗೆ ಮಾರ್ನಿಂಗ್ ಸ್ಟೇ ಕೊಟ್ಟಿದ್ದರು. ಅಲ್ಲೇ ಫ್ರೆಶ್ ಅಪ್ ಆಗಿ ನಾವು ಅವರೇ ನಮ್ಮ ಗೈಡ್ನ ಪ್ರೊವೈಡ್ ಮಾಡಿ ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವ್ರದ್ದೇ ಇತ್ತು. ಆ್ಯಂಡ್ ಆಫ್ಟರ್ನೂನ್ಗೆ ಪ್ಯಾಕ್ ಲಂಚ್ ಕೊಟ್ಟಿದ್ರು, ಪುಳಿಯೋಗರೆ ಕೊಟ್ಟಿದ್ದಾರೆ. ಅದನ್ನು ಅಲ್ಲಿ ಇಟ್ಟಿದ್ದೀವಿ. ಈಗ ಅಲ್ಲೋಗಿ ತಿಂತೀವಿ. ಆಮೇಲೆ ನಮಗೆ ನೈಟ್ ಕೂಡ ಡಿನ್ನರ್ ಇರುತ್ತಂತೆ. ಸೊ ದಟ್ ಈಸ್ ಆಲ್ ಇನ್ಕ್ಲೂಡೆಡ್. ಇದು ಇವತ್ತಿನ ಫಸ್ಟ್ ಡೇ. ಸೊ ಸೆಕೆಂಡ್ ಡೇ ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅದೆಲ್ಲ ನೋಡಬೇಕಂತ ಅಂದರೆ ಪ್ಲೀಸ್ ವಾಚ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.